ಓಕೆ, ನಮಸ್ಕಾರ. ಇವತ್ತು ನಾನು ಈ ದಿನ 12ನೇ ತಾರೀಕು ಇವತ್ತೊಂದು ತುರ್ತಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಕಾರಣ ಏನಂದರೆ, ಒಂದು ಭಾರೀ ವಿರೋಧದ ನಡುವೆ ಒಂದು ಸರ್ಕಾರಿ ಜಾಗವನ್ನು ನ್ಯಾಯಾಲಯದ ಆದೇಶದಂತೆ ನಾನು ಇವತ್ತು ಬೆಳಗ್ಗೆ ಮುಂಜಾನೆ 7:30 ಗಂಟೆಗೆ ತೆರವುಗೊಳಿಸಿದ್ದೆ. ಸೊ ಇದರಲ್ಲಿ ಭಾಳ ಪ್ರಭಾವಿಗಳು ನನಗೆ ಭಾಳ ತೊಂದರೆ ಮಾಡಿದರು. ಆದರೂ ನಾನು ಇದನ್ನು ಡೆಮಾಲಿಷ್ ಮಾಡಿದೆ. ಇದರ ವಿವರ ಹೀಗಿದೆ. ಇದು ಏನಾಗುತ್ತೆ ಅಂದರೆ, ಹೆಗ್ಗುಂಜೆ ಗ್ರಾಮದ ಸರ್ವೆ ನಂಬರ್ 171/1ರಲ್ಲಿ 12.70 ಸೆಂಟ್ಸ್ 12 ಎಕರೆ 70 ಸೆಂಟ್ಸ್ ಜಮೀನು ಸರ್ಕಾರಿ ಜಮೀನಿರುತ್ತೆ. ಅದಕ್ಕೆ ತಾಗಿಕೊಂಡು ಸರ್ವೆ ನಂಬರ್ ಅದೇ ಹೆಗ್ಗುಂಜೆ ಗ್ರಾಮದ 167/1ರಲ್ಲಿ 499.67 ಎಕರೆ ಸರ್ಕಾರಿ ಜಾಗ ಇರ್ತದೆ. ಇದು ಹೇಗಿದೆ ಅಂದರೆ, ಫುಲ್ಲು ಫಾರೆಸ್ಟು, ಬಹಳ ಅತಿ ದೊಡ್ಡ ಮರಗಳು, ಎಲ್ಲ ದೊಡ್ಡ ಮರಗಳಿಂದ ಕೂಡಿದ ಪ್ರದೇಶವಾಗಿರ್ತದೆ. ಇಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ವಿಜಯ್ ಚೌಟ ಎಂಬ ವ್ಯಕ್ತಿ, ಭಾಳ ಪ್ರಭಾವಿ ವ್ಯಕ್ತಿ, ಏನು ಮಾಡ್ತಾನೆ, ಈ ಸರ್ಕಾರಿ ಜಾಗನ ಅನಧಿಕೃತವಾಗಿ ಅವನು ಅದನ್ನು ಆಕ್ರಮಣ ಮಾಡ್ಕೊಂಬಿಟ್ಟು ಈ ಏನೂ ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳಿಗೆ ಸೆಣ್ಸಿಗೆ ಇಷ್ಟು ಅಂಥೇಳಿ ಮಾರಾಟ ಮಾಡುವನ ಪ್ರಕ್ರಿಯೆಯನ್ನು ಅವನು ಬಹಳ ವರ್ಷಗಳಿಂದ ಮಾಡ್ಕೊಂಬಂದಿರ್ತಾನೆ. ಈ ಬಗ್ಗೆ ವಿಜಯಲಕ್ಷ್ಮಿ ಎಂಬುವರು ಇದನ್ನು ದೂರು ಸಲ್ಲಿಸ್ತಾರೆ. ಎಲ್ಲಿಗೆ? ನಮ್ಮ AC ಅವರಿಗೆ ದೂರು ಸಲ್ಲಿಸ್ತಾರೆ. AC ನ್ಯಾಯಾಲಯದಲ್ಲಿ ಇದು ಒಂದು ಡಿಸಿಷನ್ ಆಗಿಬಿಟ್ಟು ಇದನ್ನು ವಿಶೇಷ ಪ್ರಕರಣದಡಿ ಇದನ್ನು ಭೂ ಒತ್ತುವರಿ ನ್ಯಾಯಾಲಯ ಇದೆ, ಅಲ್ಲಿಗೆ ಇದನ್ನು ದಾಖಲು ಮಾಡಿ, ಕೇಸನ್ನ ದಾಖಲು ಮಾಡಿ ಅಂತ ತಿಳಿಸಿ ಒಂದು ಆದೇಶ ಮಾಡ್ತಾರೆ. ತದನಂತರದಲ್ಲಿ ಅದನ್ನು 6/5/2019ರಲ್ಲಿ ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಆಗ್ತದೆ ಇವರಿಂದ. ಈ ನಡುವೆ ಇವರು ಕಂದಾಯ 1/3/2021ರಲ್ಲಿ ಕಂದಾಯ ಸಚಿವರು ಸಮೇತ ಈ ಥರ ಲೆಟ್ರ್ ಬರೀತಾರೆ. ಆ ಲೇಡಿ ಈ ಥರ ಸರ್ಕಾರಿ ಜಾಗಗಳನ್ನ ಯಾರೋ ಒಬ್ಬ ಭೂಗಳನ್ನ ಒತ್ತುವರಿ ಮಾಡ್ಕೊಂಬಿಟ್ಟು ಪಾಪ ಬಡವರಿಗೆ ಇದನ್ನು ಮಾರಾಟ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು. ತದನಂತರದಲ್ಲಿ ಇವರು ಏನು ಮಾಡ್ತಾರೆ, ಇದೇ ವಿಜಯಲಕ್ಷ್ಮಿ ಎಂಬವ್ರು ಏನು ಮಾಡ್ತಾರೆ, AC ಆದೇಶ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗಿಲ್ಲ, ಇಲ್ಲಿ ಒತ್ತುವರಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯಕ್ಕೂ ಸಮೇತ ಇವರು ಒಂದು ದೂರನ್ನು ಸಲ್ಲಿಸ್ತಾರೆ. ಈ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸಿದಾಗ ಏನಾಗುತ್ತೆ, ಇದು ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಈಗಾಗಲೇ ಪೆಂಡಿಂಗ್ ಇರೋದರಿಂದ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಏನು ಆದೇಶ ಆಗುತ್ತೆ ಆ ನ್ಯಾಯಾಲಯದ ಆದೇಶ ಪ್ರಕಾರ ಇದನ್ನು ಪಾಲನೆ ಆಗಬೇಕು ಅಂತ ಹೇಳಿಬಿಟ್ಟು ಇವರು ತಾತ್ಕಾಲಿಕವಾಗಿ ಅದನ್ನು ಮುಕ್ತಾಯಗೊಳಿಸ್ತಾರೆ. ತದನಂತರದಲ್ಲಿ ನಮಗೆ ಭೂ ಕಬಳಿಕೆ ನ್ಯಾಯಾಲಯದಿಂದ ಸುಮಾರು ಒಂದು 15 ಜನ ಒತ್ತುವರಿದಾರರ ಪೈಕಿ 10 ಜನರದ್ದು ಆದೇಶ ಆಗಿ ಬರ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬೆಳ್ಳನಾಯಕ ಬಿನ್ ಆನಂದ ನಾಯಕ ಒಬ್ಬ ವ್ಯಕ್ತಿ ಮನೆಯನ್ನು ಕಟ್ತಾ ಇರ್ತಾರೆ. ಸೊ ಅವರು ಮತ್ತು ಇದನ್ನು ಮನೆ ಕಟ್ಟುವ ಪ್ರಕ್ರಿಯೆ ಮಾಡ್ತಾ ಇದ್ದಾಗ ನಾವು ಅವರಿಗೆ ಹೋಗ್ಬಿಟ್ಟು ನಮ್ಮ ವಿಲೇಕರಣ ಮುಖಾಂತರ ಹೋಗ್ಬಿಟ್ಟು ಅವ್ರಿಗೆ ತಿಳಿಸ್ತೀವಿ, ಈ ಥರ ನ್ಯಾಯಾಲಯದ ಆದೇಶ ಆಗಿದೆ, ತಾವು ಮನೆಗಳನ್ನು ಕಟ್ಟಬಾರ್ದು ಅಂತೆಲ್ಲ ತಿಳಿಸ್ತೀವಿ. ಅದಾಗಿ ಮತ್ತೆ ಅವರು ನಿಲ್ಲಿಸಲ್ಲ, ಮತ್ತೆ ಪುನಃ ಕಟ್ತಾರೆ. ತದನಂತರದಲ್ಲಿ ನಾನು ಲಿಖಿತವಾಗಿ ದಿನಾಂಕ 12/12/2025 ಒಂದು ನೋಟಿಸನ್ನು ಜಾರಿ ಮಾಡ್ತೀನಿ. ಇದನ್ನು ತಾವು ಸ್ವಂತ ಖರ್ಚಿನಲ್ಲಿ ತೆರವುಗೊಳಿಸಿ, ಇದು ಈ ಥರ ನ್ಯಾಯಾಲಯದ ಆದೇಶ ಆಗಿದೆ ಅಂತೇಳಿ. ಅವರು ಅದಕ್ಕೂ ಬೆಲೆ ಕೊಡದೆ ಮತ್ತೆ ಪುನಃ ಅವರು ಸ್ಲ್ಯಾಬ್ ಹಾಕುವ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸ್ಲ್ಯಾಬ್ ಹಾಕಿದ ನಂತರದಲ್ಲಿ ನಾವೇನು ಮಾಡ್ತೀವಿ, ಅನಿವಾರ್ಯವಾಗಿ ನ್ಯಾಯಾಲಯದ ಆದೇಶ ಪ್ರಕಾರ ಕ್ರಮ ಕೈಗೊಳ್ಳಬೇಕನ್ನೋ ಉದ್ದೇಶದಿಂದ ನಾವು 8/1/2026ಕ್ಕೆ ಒಂದು ಆದೇಶ ಮಾಡಿ ತೆರವುಗೊಳಿಸುವ ಆದೇಶವನ್ನು ಮಾಡ್ತೀವಿ. ಆ ಮಾಡಿದ ಆದೇಶ ಪ್ರಕಾರದಲ್ಲಿ ನಾವು JCB ತಗೊಂಡು ಹೋಗ್ಬಿಟ್ಟು ತೆರವುಗೊಳಿಸ್ಲಿಕ್ಕೆ ಹೋಗ್ತೀವಿ. ಮಧ್ಯಾಹ್ನ 3 ಗಂಟೆಗೆ ನಾವು ಅದನ್ನು ಹಮ್ಮಿಕೊಂಡಿರ್ತೀವಿ. ಹೋದಾಗ ಅಲ್ಲಿ ಸ್ಥಳೀಯರು, ಈ ಏನು ಒತ್ತುವರಿದಾರರು ಮತ್ತು ಬೆಳ್ಳನಾಯಕ ಮತ್ತು ಒಂದು ಯಾರೊಬ್ಬರು ಗಣೇಶ್ ಲೋಕೇಶ್ ಎಂಬುವರು ಬಂದುಬಿಟ್ಟು ತಡೀತಾರೆ. ಇಲ್ಲ, ನೀವು ಮಾಡಲಿಕ್ಕಿಲ್ಲ, ಹಾಗೆ ಹೇಗೆ ಅಂತೇಳಿ ನಾವು ಅವರಿಗೆ ತಿಳಿಸಿ ಹೇಳ್ತೀವಿ, ಇದು ನಾವು ಸರ್ಕಾರಿ ಕೆಲಸ ಮಾಡ್ತಿರೋದು, ನ್ಯಾಯಾಲಯದ ಆದೇಶದ ಪ್ರಕಾರ ಕ್ರಮ ಕೈಗೊಳ್ತಿರೋದು, ತಡಿಬೇಡಿ ಅಂತ ಹೇಳ್ತೀವಿ. ಪೊಲೀಸ್ನವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಅವರು JCB ಡ್ರೈವರ್ನ ಹೆದರಿಸ್ಬಿಟ್ಟು ಓಡಿಸ್ಬಿಟ್ಟು ನಮಗೆ ಮತ್ತೆ ಎಲ್ಲೂ JCB ಸಿಗದ ಹಾಗೆ ಮಾಡಿ ಅವತ್ತು ನಾವು ಒತ್ತುವರಿ ಕಾರ್ಯಾಚರಣೆ ಮಾಡಲಿಕ್ಕಾಗಿಲ್ಲ. ನಾವು ಈ ಬಗ್ಗೆ ಪೊಲೀಸ್ನವರು ಇದ್ದಿದ್ದರಿಂದ ಪೊಲೀಸರಿಗೂ ನಾವು ಈ ಬಗ್ಗೆ ದೂರನ್ನು ಸಲ್ಲಿಸಿದ್ದೀವಿ. ಕಾನೂನು ಪ್ರಕಾರ ಇವರು ಒತ್ತುವರಿ ತೆರವುಗೊಳಿಸಲಿಕ್ಕೆ ನಮಗೆ ತಡೆ ಒಡ್ಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾವು ದೂರನ್ನು ಸಲ್ಲಿಸಿದ್ದೀವಿ. ಪೊಲೀಸ್ನವರು ದೂರನ್ನು ಸ್ವೀಕರಿಸಿದ್ದಾರೆ. ತದನಂತರದಲ್ಲಿ ನಾವು ಇವತ್ತು ಬೆಳಗ್ಗೆ ಮುಂಜಾನೆ 12ನೇ ತಾರೀಕು 12/1/2026 ಬೆಳಗ್ಗೆ 7:30 ಗಂಟೆಗೆ ನಾವು ಹೋಗಿಬಿಟ್ಟು JCBಯನ್ನು ಖುದ್ದು ನಾನು JCB ಜೊತೆಗೆ ಜೀಪನ್ನು ತಗೊಂಡು ಹೋಗಿ ಮತ್ತೆ ಎಲ್ಲಿ ತಡೆ ಹೊಡ್ತಾರೆ ಅಂತೇಳಿ ಹೋಗಿಬಿಟ್ಟು ಇದನ್ನೆಲ್ಲ ಮನೆಗಳನ್ನು ತೆರವುಗೊಳಿಸ್ತೀವಿ. ಇದರಲ್ಲಿ ಬೆಳ್ಳನಾಯಕ ಮತ್ತು ಬಿನ್ ಆನಂದ್ ನಾಯಕ್ ಅವರ ಮನೆ. ಈ ಮಧ್ಯೆ ಇನ್ನೊಂದು ಘಟನೆ ನಡೀತದೆ. ನಮಗಲ್ಲಿ ಹೋದಾಗ ಗೊತ್ತಾಗುತ್ತೆ, ಬೆಳ್ಳನಾಯಕ ಸಮೇತ ಈ ಮನೆಯನ್ನು ಅಕ್ರಮವಾಗಿ ಸುಮಾರು 7 ಲಕ್ಷಕ್ಕೆ ಒಬ್ಬ ಲೇಡಿಗೆ, ಬಿಲ್ಲಾಡಿಯ ಒಬ್ಬ ಲೇಡಿಗೆ, ಪಾಪ ಅಮಾಯಕಿ, ಅವ್ರಿಗೇನೂ ಗೊತ್ತಿಲ್ಲ, ಅವರಿಗೆ ಅದನ್ನು ಮಾರಾಟ ಮಾಡಿರೋದು ನಮಗೆ ಒತ್ತುವರಿ ತೆರವು ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ.
ಏನೂ ಮಾಡಲಿಕ್ಕಾಗಲ್ಲ. ನಾವು ಅದನ್ನು ಕಾನೂನು ಪ್ರಕಾರ ಮಾಡಲೇಬೇಕಾಗಿತ್ತು. ನಾವು ಅದನ್ನು ಶೆಡ್ಡನ್ನು ನಾವು ಮನೆಯನ್ನು ನಾವು ತೆರವುಗೊಳಿಸ್ತೀವಿ, ಸಂಪೂರ್ಣವಾಗಿ ತೆರವುಗೊಳಿಸ್ತೀವಿ. ಮತ್ತು ಹಾಗೆ 4 ವಾಸವಿಲ್ಲದ ಶೆಡ್ಡುಗಳಿರ್ತವೆ. ಅದರ ಮೀಟ್ರ್ ಕನೆಕ್ಷನ್ನು ದೀನ್ ದಯಾಳ್ ಯೋಜನೆಯಲ್ಲಿ ಮೀಟ್ರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅದನ್ನು ಮೆಸ್ಕಾಮ್ನವರಿಗೆ ತಿಳಿಸ್ಬಿಟ್ಟು ಅದನ್ನು ಕನೆಕ್ಷನ್ ಕಟ್ ಮಾಡಿ ಅದನ್ನು ಸಹ ತೆರವುಗೊಳಿಸ್ತೀವಿ. ಅಲ್ಲಿ ವಾಸ ಯಾರೂ ಇಲ್ಲ, ಮತ್ತು ಒಳಗಡೆ ಏನೇ ವಾಸ ಇರೋ ಬಗ್ಗೆ ಯಾವುದೇ ರೀತಿ ಕುರುಹುಗಳು ಇರೋದಿಲ್ಲ, ಅದನ್ನು ತೆರವುಗೊಳಿಸ್ತೀವಿ. ಇನ್ನೊಂದು ಕನ್ಸ್ಟ್ರಕ್ಷನ್ ಹಂತದ 1-2 ಬಿಲ್ಡಿಂಗ್ ಇರ್ತದೆ, ಅದನ್ನು ತೆರವುಗೊಳಿಸ್ತೀವಿ. ತೆರವುಗೊಳಿಸಿ ಬಂದು ಇನ್ನೂ 2 ಮನೆಗಳು ಬಾಕಿ ಉಳಿದೇವೆ. ಅದನ್ನು ನಂತರದಲ್ಲಿ ನಾವು ತೆರವುಗೊಳಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ವಾಸ ಇದ್ದಾರೆ, ಅವರಿಗೆ ನಾವು ಲಿಖಿತವಾಗಿ ಮತ್ತೆ ನೋಟಿಸನ್ನು ನೀಡಿಬಿಟ್ಟು ನಾವು ಅವರಿಗೊಂದು ಅವಕಾಶ ಕೊಡಬೇಕಾಗ್ತದೆ, ನೀಡಿ ನೆಕ್ಸ್ಟ್ ಅದನ್ನು ತೆರವುಗೊಳಿಸ್ತೀವಿ. ಸೊ ಈ ಎಲ್ಲ ಭಾಳ ಒಂದು ಪ್ರಭಾವಿಗಳ ವಿರೋಧದ ನಡುವೆ ನಾವು ಇದನ್ನು ಮಾಡಿದ್ದೀವಿ. ನಾನು ಹೇಳೋದಿಷ್ಟೇ, ದಯವಿಟ್ಟು ಯಾರ ಒಂದು ಆಮಿಷಕ್ಕೆ ಒಳಗಾಗಬೇಡಿ. ಸರ್ಕಾರಿ ಜಾಗನ ಯಾರೋ ಕಡಿಮೆ ರೇಟ್ನಲ್ಲಿ ಕೊಟ್ಟರು ಅಂಥೇಳಿ ಕೊಂಡ್ಕೊಳ್ಬೇಡಿ. ನಾಳೆ ಇದಕ್ಕೆ ನೀವೇ ಬಲಿಯಾಗ್ತೀರಿ. ನೀವು ಸಾಲ ಸೋಲ ಮಾಡಿಬಿಟ್ಟು ನಾಳೆ ನೀವು ಇದನ್ನು ಪಾಪ ಕಷ್ಟದಲ್ಲಿ ಇದು ಮಾಡಿರ್ತೀರಿ. ಬಟ್ ಸರ್ಕಾರಿ ಜಾಗ ಅಂತ ಇದನ್ನು ತಿಳ್ಕೊಂಬಿಟ್ಟು ಅಂಥ ಜಾಗವಾಗಿದ್ದರೆ ತಾವು ದಯವಿಟ್ಟು ಯಾರಿಂದನೂ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಇಂಥವ್ರನ್ನ ವಿರೋಧ ಮಾಡಿ ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.